ಹಲೋ ಹಾಯ್ ನಮಸ್ತೆ ಮಯೂರಿ ಅನಿತಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಶೇಷ ಏನೂ ಇಲ್ಲ, ವಿಶೇಷ ಇದೆ. ಸೊ ಒಂದು ಅಡುಗೆ ರೆಸಿಪಿ, ಹುಳ್ಳಿಕಾಳು ಸಾಂಬಾರು ರೆಸಿಪಿ ಮಾಡಿದ್ದೀನಿ. ಸೊ ಅದನ್ನು ನೋಡ್ಕೊಂಬನ್ನಿ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ನೋಡ್ತೀರಾ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಏನಪ್ಪ ಅಂದರೆ ಇದು ಒಂದು ತುಡುಕು ನಮ್ಮ ತೋಟ ತೋರಿಸ್ಬೇಕು ಅಂತ ಅನ್ನಿಸ್ತು, ಅದಕ್ಕೆ ತೋರಿಸ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇದು ನಮ್ಮ ತೋಟ. ಸೊ ನಿಮಗೆ ಇಷ್ಟ ಆದರೆ ಕಮೆಂಟ್ ಮಾಡಿ, ನಮ್ಮ ತೋಟದಲ್ಲಿ ಏನು ಎತ್ತ ಏನು ಹೇಗೆ ಅಂತ ನಾನು ಅದಕ್ಕೆ ಒಂದು ವಿಡಿಯೋ ಮಾಡಾಕ್ತೀನಿ, ಬ್ಲಾಗ್ ಮಾಡಾಕ್ತೀನಿ. ಸೊ ದಯವಿಟ್ಟು ಈ ವಿಡಿಯೋ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ತಾ ಸ್ಟಾರ್ಟ್ ಮಾಡೋಣವಾ. ಬನ್ನಿ. ನಮ್ಮ ತೋಟದಲ್ಲಿ ಈಗೆಲ್ಲ ನಾನೆಲ್ಲ ಕ್ಲೀನ್ ಮಾಡಿ ಹಸು ಕುಂತ್ಕೊಳ್ಳೆಲ್ಲ ಮನೆ ಕಡೆ ಹೊರಡ್ತಾಯಿದೆ. ಸೊ ಇದೊಂದು ತೋರಿಸ್ಬೇಕು ಅಂತ ಅನಿಸ್ತು, ನಾನು ತೋರಿಸ್ತಾಯಿದ್ದೀನಿ. ಸೊ ನೋಡ್ಕೊಂಬರೋಣ ಬನ್ನಿ ಯಾವ ಥರ ಮಾಡಿದ್ದೀನಿ ಅಡುಗೆ ಅಂದರೆ. ನಾಟಿ ಸಾಂಬಾರು, ನಾಟಿ ನಮ್ಮ ಹಳ್ಳಿ ಕಡೆ ಮಾಡುವಂಥ ಆರೋಗ್ಯವಾಗಿರುವಂಥ ಸಾಂಬಾರು. ಸೊ ಸಿಂಪಲ್ ರೆಸಿಪಿ, ಅದು ಹೆಲ್ತಿಗೆ ಒಳ್ಳೆಯದು. ಅದನ್ನು ಆ ಥರ ಊಟಗಳೆಲ್ಲ ತಿಂತಾ ಬಂದರೆ ಆರೋಗ್ಯಕ್ಕೆ ಸ್ವಲ್ಪ ಒಳ್ಳೆಯದಾಗುತ್ತೆ ಅಂತ ನಾವು ಯಾವಾಗಲೂ ಈ ಥರನೇ ನಮ್ಮ ಮನೇಲಿ ಯಾವ ಥರ ಮಾಡ್ತೀವೋ ಅದನ್ನು ನಿಮಗೆ ತೋರಿಸಿರೋದು. ನಾನು ಡಿಫ್ರೆಂಟಾಗಿ ಏನು ಮಾಡಿಲ್ಲ, ಆ ಥರ ನಾಟಿ ಸ್ಟೈಲೇ ಮಾಡಬೇಕು ಅಂತ ಮಾಡಿಲ್ಲ. ನಮ್ಮ ಮನೇಲಿ ಫೈನಲಿ ಡೈಲಿ ಯಾವ ಥರ ಮಾಡ್ತೀವಿ ಅಡುಗೆನ ಆ ಥರ ತೋರಿಸಿರೋದು. ಸೊ ನೋಡ್ಕೊಂಬರೋಣ ಬನ್ನಿ. ಸೊ ಹುಳ್ಳಿಕಾಳು ಹುರಿತಾ ಇದ್ದೀನಿ, ಹುರ್ಕೊಬೇಕೀಗ. ಸೊ ಇದು ಚಿಟಪಟ ಅನ್ನೋರ್ಗೆ ಹುರ್ಕೊಬೇಕು. ಹುಳ್ಳಿಕಾಳು ಸಾಂಬಾರು ತುಂಬ ರುಚಿಯಾಗಿರುತ್ತೆ. ಸೊ ನಾಟಿ ಸ್ಟೈಲ್, ಇದು ಹೆಲ್ತ್ಗೆ ಒಳ್ಳೆಯದು. ಶೀತ ಇರೋರಿಗೆ, ಕೆಮ್ಮು ಕಫ ಇರೋರಿಗೆ ಈ ಥರ ಮಾಡಿಕೊಟ್ರೆ ನೀಟಾಗಿ ಹೋಗುತ್ತೆ. ಸೊ ಹಂಗಾಗಿ ಈ ಚಳಿಗಂತೂ ತುಂಬಾ ಪರ್ಫೆಕ್ಟ್ ಊಟ ಅಂತಲೇ ಹೇಳ್ಬೋದು. ತುಂಬ ರುಚಿಯಾಗಿರುವಂಥ ಊಟ. ಸೊ ನೀವು ಟ್ರೈ ಮಾಡ್ಬೋದು. ಸಿಂಪಲ್ಲಾಗಿ ಹೇಳ್ಕೊಡ್ತಾಯಿದ್ದೀನಿ, ಸಿಂಪಲ್ಲಾಗಿ ಮಾಡಿ, ಬೇಗ ಪಟ್ಪಡ ಅಂತ ಆಗುತ್ತೆ. ಇದು ಚೆನ್ನಾಗಿ ಚಿಟಪಟ ಅನ್ನೋವರೆಗೂ ರೋಸ್ಟ್ ಆಗಬೇಕು. ಬನ್ನಿ ರೋಸ್ಟ್ ಆಗಲಿ. ಸೊ ನೋಡ್ಬೋದು, ಈ ಥರ ಸಣ್ಣದಾಗಿ ಚೆನ್ನಾಗಿ ಸ್ವಲ್ಪ ಬ್ರೌನ್ ಕಲರ್ ಬರುತ್ತೆ. ಚಿಟಪಟ ಅನ್ನಬೇಕು, ಅದು ಉರಿ ಥರ ಸ್ಮೆಲ್ ಬರುತ್ತೆ. ಆ ಸ್ಮೆಲ್ಲೇ ಒಂಥರ ಚೆಂದ ಘಮ ಅನ್ನುತ್ತೆ. ಸೊ ಹಂಗಾದರೆ ಪರ್ಫೆಕ್ಟಾಗಿ ಓದಿದೆ ಅಂತ ಹುಳ್ಳಿಕಾಳು ನೋಡ್ಬೋದು. ಸೌಂಡ್ ಬರ್ತಾಯಿದೆ ಅಂದ್ಕೊತೀನಿ. ನಂಗೆ ಬಂದಾಗ ಆಫ್ ಮಾಡಿಬಿಡ್ಬೇಕಷ್ಟೆ, ಕೈ ಬಿಡದಂತೆ ಆಡಿಸ್ಬೇಕು, ಇಲ್ಲಾಂದರೆ ಒಂದು ಕಡೆ ಸೀದೋಗುತ್ತೆ, ಒಂದು ಕಡೆ ಇದಾಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ರೆಡಿ ಆಗ್ತಾಯಿದೆ. ಚಳಿಗಂತೂ ಬಿಸಿ ಮುದ್ದೆ ಜೊತೆಗೆ ರೈಸ್ ಇದ್ದರೆ ಆಹಾ, ಸ್ವರ್ಗಕ್ಕೆ ಮೂರೇಗೇನೋ ಅನ್ಬೋದು. ಬಟ್ ಸದ್ಯಕ್ಕೀಗ ರೈಸ್ ಒಂದೇ, ಮುದ್ದೆ ಮಾಡಲ್ಲ. ಹಾಗಾಗಿ ನಿಮಗೆ ಶೇರ್ ಮಾಡ್ತೀನಿ. ತುಂಬ ಚೆನ್ನಾಗಿರುತ್ತೆ ಸಾಂಬಾರು. ಸೊ ಇದು ಫೈನಲಿ ಆಗಿದೆ. ಆಫ್ ಮಾಡಿಬಿಡೋಣ, ಜಾಸ್ತಿ ಚಿಟಪಟ ಅಂತ ಇದೆ. ಆಫ್ ಮಾಡಿದೆ, ಸಾಕು. ಇದು ನನಗೆ ತಿರುಗಿಸೋಣ. ನೋಡಿ, ಇಷ್ಟ ಆದರೆ ಸಾಕು. ಫೈನಲಿ ಆಯಿತು. ಸೊ ಫೈನಲಿ ಫ್ರೆಂಡ್ಸ್, ನೀರು ಕಾಯ್ತಾ ಇದೆ. ಇದಕ್ಕೆ ನಾನು ಏನು ಹಾಕ್ತೀನಿ ಗೊತ್ತಾ, ನಿಮಿಷ. ಸೊ ನೋಡ್ಬೋದು, 2 ಟೊಮೊಟೊ ಹಾಕ್ತಾಯಿದ್ದೀನಿ. ನೀರು ಕಾಯ್ತಾ ಇದೆ. ಜೊತೆಗೆ 1 ಗಿಡ್ಡೆ ಆಲೂಗಡ್ಡೆ ಕಟ್ ಮಾಡಿರೋದು ಹಾಕ್ಕೊಂಡಿದ್ದೀನಿ. ಇದು ಆಪ್ಷನ್, ನಿಮಗೆ ಬೇಕು ಅಂದರೆ ಹಾಕ್ಕೋಬೋದು, ಇಲ್ಲಾಂದರೆ ಬೇಡ. ನಾನು ಹಾಕ್ತಾಯಿದ್ದೀನಿ, ರುಚಿ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ. ಸೊ ಈಗ ಇದು ಚೆನ್ನಾಗಿ ಬೇಯಲಿ, ಮುಚ್ಚಿಬಿಡೋಣ. ಸೊ ಫ್ರೆಂಡ್ಸ್, ಈಗ ಬೇಯ್ತಾ ಇದೆ. ಇದಕ್ಕೆ ನಾನು ಏನು ಹಾಕ್ತಾಯಿದ್ದೀನಿ ಅಂತಂದರೆ, ಈಗ ಆಲೂಗಡ್ಡೆ ಟೊಮೊಟೊ ಅದು ನಾನು ಮ್ಯಾಶ್ ಮಾಡ್ಕೊಳ್ಳಲ್ಲ. ಸೊ ಅದಂಗೆ ಬೇಯಲಿ. ಇದು ಮನೆ ಸಾಂಬಾರು ಪುಡಿ, ಅಂದರೆ ನಾವು ಮನೆಯಲ್ಲೇ ರೆಡಿ ಮಾಡ್ಕೊಂಡಿರುವಂಥ ಸಾಂಬಾರು ಪುಡಿ. ಇದು ಸ್ಟೋರ್ ಮಾಡ್ಕೊಂಡಿರೋದು. ಈ ಸಾಂಬಾರು ಪುಡಿ ಬರೀ ವೆಜ್ಜು ಮಾತ್ರ, ಅಂದರೆ ತರಕಾರಿ ಸಾಂಬಾರು ಆಗ್ಬೋದು, ಈ ಹುಳ್ಳಿಕಾಳು ಸಾಂಬಾರು, ಅವರೆಕಾಳು ಸಾಂಬಾರು, ಆಮೇಲೆ ಟೊಮೊಟೊ ಗೊಜ್ಜು, ಈ ಥರ ವೆಜ್ಜು ಮಾತ್ರ ಹಾಕುವಂಥ ಪುಡಿ ಇದು. ನೋಡಿ ಈ ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿದೆ. ಸೊ ಇದನ್ನು ಲಿಂಕ್ ಬೇಕು ಅಂತಂದರೆ ದಯವಿಟ್ಟು ಕಮೆಂಟ್ಸ್ ಮಾಡಿ, ನಾನು ಲಿಂಕ್ ಕಳಿಸ್ತೀನಿ, ಆಯಿತಾ. ಮತ್ತು ಇದಕ್ಕೆ ನಾನು ಏನು ಹಾಕ್ತಾಯಿದ್ದೀನಿ ಗೊತ್ತಾ, ಇದಕ್ಕೆ ಈ ಜೊತೆಗೆ ಹಾಕ್ಕೊಡ್ತೀನಿ ಈಗ, ಅಂದರೆ ಚೆನ್ನಾಗಿ ಬೇಯಲಿ ಅಂತ. ಸೊ ಇದು ಚೆನ್ನಾಗಿ ಬೆಂದಷ್ಟು ಆಮೇಲೆ ಹುಳ್ಳಿಕಾಳು ಹಾಕಬೇಕು. ಇದು ಸ್ವಲ್ಪ ಚೆನ್ನಾಗಿ ಬೇಯಲಿ ನಿಮಿಷ. ಸೊ ಈ ಥರ ಇದು ಬೇಯಬೇಕಿದು. 200 ಇದೆಯಲ್ಲ, 200 ಕಮ್ಮಿ ಆಗಬೇಕು. ಆಮೇಲೆ ಟೊಮೊಟೊ ಹಣ್ಣೆಲ್ಲ ಚೆನ್ನಾಗಿ ಕಲಿಸ್ಕೊಬೋದು. ಈ ಚೆನ್ನಾಗಿ ಇದರಲ್ಲೇ ಬೇಯಬೇಕು. ಆಮೇಲೆ ಏನೇನು ಹಾಕ್ತೀನಿ ಅಂತ ಹೇಳ್ತೀನಿ.
ಇದು ಹೊಸ ಹುಡಿಯಾಗಿರುತ್ತೆ, ಸ್ವಲ್ಪ ಘಾಟು ಜಾಸ್ತಿ ಇದೆ, ತುಂಬ ಸೂಪರಾಗಿರುತ್ತೆ. ಅಂದರೆ ಇದು ವೆಜ್ಜಿಗೆ ಮಾತ್ರ, ನಾನ್ ವೆಜ್ಜಿಗೆ ಬೇರೆ ನಾವು ಆಡಿಸ್ಕೊಳ್ಳೋದು, ಪುಡಿ ಮಾಡಿ ಇಟ್ಕೊಳ್ಳೋದು ಸ್ಟೋರ್ನ. ಇದನ್ನು ಮಾತ್ರ ತರಕಾರಿ ಸಾಂಬಾರು ಆಗಿರ್ಬೋದು, ಈ ಹುಳಿಕಾಳು ಹುಳಿ, ಅವರೆಕಾಳು ಹುಳಿ ಮತ್ತು ಟೊಮೊಟೊ ಗೊಜ್ಜು, ಪುಳಿಯೋಗರೆಗೂ ಇದನ್ನು ಹಾಕ್ತೀವಿ, ತುಂಬ ಟೇಸ್ಟಿ ಬರುತ್ತೆ. ಸೊ ಅದೊಂದು ದಿನ ತೋರಿಸ್ತೀನಿ ಯಾವ ಥರ ಹಾಕ್ತೀನಿ ಅಂತ, ತುಂಬ ಟೇಸ್ಟಿಯಾಗಿ ಬರುತ್ತೆ. ಸೊ ಈ ಥರ ರೆಸಿಪಿಗಳಿಗೆ ಹಾಕ್ಕೊಂಡು ಮಾಡುವಂಥ ಸಾಂಬಾರು ಪುಡಿ ಇದು ಅಷ್ಟೇ. ನಾನ್ ವೆಜ್ಜಿಗೆಲ್ಲ ಹಾಕೋ ಅಷ್ಟಿಲ್ಲ, ನಾನ್ ವೆಜ್ಗೆ ಬೇರೆ ಪುಡಿ. ಸೊ ಹಾಗಾಗಿ ಇದು ಆ ಥರ. ಸರಿ ಬೇಯಲಿ ಬನ್ನಿ ನೋಡೋಣ. ಇದಕ್ಕೆ ಒಂದು 4 ಎಲೆ ಕರಿಬೇವಿನ ಸೊಪ್ಪು ಹಾಕೋಣ, ಘಮ ಘಮ ಅನ್ನುತ್ತೆ, ನೋಡ್ಬೋದು ತುಂಬ ಟೇಸ್ಟಿ ಬರುತ್ತೆ. ಆ ಕರಿಬೇವಿನ ಸೊಪ್ಪು ಹಾಕೋದ್ರೆ ಟೇಸ್ಟೇ ಬೇರೆ ಅದು ನೋಡಿ. ಸೊ ಫ್ರೆಂಡ್ಸ್ ಬೇಯ್ತಾ ಇದೆ. ಇದಕ್ಕೆ ಹುಳ್ಳಿಕಾಳು ತೊಳೆದು ಇಟ್ಕೊಂಡಿದ್ದೀನಿ, ಹುರಿದಿರೋದನ್ನ ತೊಳೆದು ಇಟ್ಕೊಂಡಿದ್ದೀನಿ, ಇದು ಬಗ್ಗಿಸ್ತಾ ಇದ್ದೀನಿ. ಇದು ಬೇಯಬೇಕು. ಸೊ ನೋಡಿ, ಈಗ ಈ ಟೊಮೊಟೊನ ಎತ್ಕೊಳ್ಳೋಣ. ಟೊಮೊಟೊ ಎತ್ಕೊಂಡು ಕಲಿಸ್ಕೊಳ್ಳೋಣ, ಇದಕ್ಕೆ ಕಲಿಸ್ಕೊಂಡು ಬಿಡೋಣ. ಇದಕ್ಕೆ ಈಗ ಏನು ಹಾಕ್ತೀವಿ ಗೊತ್ತಾ? ಸೊ ಇದಕ್ಕೆ ಬದನೆಕಾಯಿ ಹಾಕೋಣ, ನಿಮ್ಮ ಆಪ್ಷನ್ನು. ಅಂದರೆ ಏನು ಗೊತ್ತಾ, ಇದು ಹುಳ್ಳಿಕಾಳು ಹುಳಿಗೆ ಬದನೆಕಾಯಿ ಆಲೂಗಡ್ಡೆ ಹಾಕೋದ್ರೇ ಕಾಂಬಿನೇಷನ್ನು ಚೆನ್ನಾಗಿರುತ್ತೆ. ಸೊ ಇದು ನಿಮ್ಮ ಆಪ್ಷನ್ನು, ತಿನ್ನೋರು ಹಾಕೋಬೋದು, ಇಲ್ಲ ಸ್ಕಿಪ್ ಮಾಡ್ಬೋದು. ಬೆಣ್ಣೆ ತುಂಬ ಚೆನ್ನಾಗಿರುತ್ತೆ. ಸೊ ತೋರಿಸ್ತೀನಿ, ಮುಚ್ಚೋಣ ಬೇಳೆ. ಸೊ ಇದಕ್ಕೆ ಬೇಯ್ತಾ ಇದೆಯಲ್ವ, ಚೆನ್ನಾಗಿ ಬೇಯಲಿ. ಉರಿ ಕಮ್ಮಿ ಮಾಡಿದ್ದೀನಿ, ಟೊಮೊಟೊ ಮ್ಯಾಶ್ ಮಾಡಿದ್ನಲ್ಲ ಅದು ಹಾಕ್ಕೊಳ್ಳೋಣ. ಜೊತೆಗೆ ಕಾಯಿ ಈರುಳ್ಳಿ, 1 ಗೆಡ್ಡೆ ಈರುಳ್ಳಿ ಸಣ್ಣದು, ಸ್ವಲ್ಪ ಕಾಯಿ ತುರಿ, ಇದನ್ನು ಹಾಕ್ಕೊಳ್ಳೋಣ. ಬೇಯಲಿ ಚೆನ್ನಾಗಿ, ತೋರಿಸ್ತೀನಿ. ಸೊ ಈಗ ಸರ್ವ್ ಮಾಡ್ತೀನಿ. ಮಾಡಿದ್ದೀನಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಸೊ ಬಿಸಿ ಬಿಸಿ ನೋಡಿ ಎಷ್ಟು ಚೆನ್ನಾಗಿದೆ, ಕೈ ಸುಡ್ತದೆ ನೋಡ್ಬೋದು. ಆಲೂಗಡ್ಡೆ ಎಲ್ಲ ಬೆಂದಿದೆ, ಬದನೆಕಾಯಿ ಅಷ್ಟೇ. ಇದೇ ಕಾಂಬಿನೇಷನ್. ಇದಕ್ಕೆ ನಾವೇನು ಬೇರೆ ಹಾಕೋಷ್ಟಿಲ್ಲ ನೋಡಿ. ಟೊಮೊಟೊ ತುಂಬ ಚೆನ್ನಾಗಿದೆ. ಹುಳ್ಳಿಕಾಳು ನೋಡಿ, ಹುಳ್ಳಿಕಾಳು ನಿಮಗೆ ಕೈಗೆ ಎತ್ಕೊಳಕ್ಕೆ ಆಗ್ತಾಯಿಲ್ಲ, ತುಂಬ ಸುಡ್ತಾ ಇದೆ ನೋಡಿ. ಸುಡ್ತಾ ಇದೆ, ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಇದು ಚಳಿಗಾಲಕ್ಕೆ, ಶೀತ ಕೆಮ್ಮು ಇರೋರಿಗೆ, ಶೀತದ ಮೈ ಇರೋರಿಗೆ ಸೊ ಟೇಸ್ಟಿಯಾಗಿ ಆಗುತ್ತೆ. ಮಾಡ್ಕೊಳ್ಳಿ, ತಿನ್ನಿರಿ. ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ, ಸರಿನಾ?